ನಾನು ಹೇಗೆ PCOSನ ಓವರ್ಕಮ್ ಮಾಡಿದೆ 28 ಇಯರ್ಸಲ್ಲಿ ಯಾವತ್ತೂ ನನಗೆ ಪೀರಿಯಡ್ಸ್ ಡಿಲೇ ಆಗೋದಾಗಲಿ ಮತ್ತು ಸ್ಕಿಪ್ ಆಗೋದಾಗಲಿ ಯಾವತ್ತೂ ಆಗಿರಲಿಲ್ಲ. ಆಂಟಿವೈಟಮಿನ್ ಟ್ಯಾಬ್ಲೆಟ್ ಕೊಟ್ಟಿದ್ರು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಸಜೆಸ್ಟ್ ಮಾಡಿರಲಿಲ್ಲ ನನಗೆ. ಬಟ್ ನೀವೆಲ್ಲ ಪ್ರೆಗ್ನೆಂಟ್ ಆಗಬೇಕಲ್ಲ ಅಂತ ಹೀಗೆ ಹೇಳಿಬಿಟ್ರು ಡಾಕ್ಟರು. ಸೊ ನಾನು ಲೈಕ್ ಸ್ಕಿನ್ನು ಹೇರ್ಸು ಎಲ್ಲನೂ ಹಾಳಾಗಿತ್ತು. 2.5 ಇಯರ್ಸಿಂದ ಒಂದು ದಿವಸನೂ ನನ್ನ ಪೀರಿಯಡ್ ಸ್ಕಿಪ್ಪೇ ಆಗಿಲ್ಲ, ಕರೆಕ್ತೀನಿ. ಸೊ ಇದು ನನ್ನ PCOS ಜರ್ನಿ ಆಗಿತ್ತು. ಹಾಯ್ ಆಲ್, ಇವತ್ತಿನ ಎಪಿಸೋಡಲ್ಲಿ ನಾನು ಹೇಗೆ PCOSನ ಓವರ್ಕಮ್ ಮಾಡಿದೆ, ಹೇಗೆ ನನ್ನ ಪೀರಿಯಡ್ಸ್ನ ರೆಗ್ಯುಲರ್ ಮಾಡಿಕೊಂಡೆ ಅಂತ ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ನನಗೆ ಯಾವಾಗ PCOS ಇರೋದು ಗೊತ್ತಾಯಿತು ಅಂತ ಹೇಳ್ತೀನಿ. ಹಾಗೆ ಒಂದು ಮಂತ್ ನನಗೆ ಪೀರಿಯಡ್ಸ್ ಸ್ವಲ್ಪ ಡಿಲೇ ಆಯಿತು. ನಾನು ಆಗ್ಬೋದೇನೋ ಅಂದ್ಕೊಂಡು ಹಾಗೆ ಹಬ್ಬ ಬೇರೆ ಬಂದುಬಿಡ್ತು. ಸೊ ಹಾಗೆ ಡಿಲೇ ಮಾಡಿದೆ. ಸೊ ನೋಡಿದ್ರೆ 10 ಡೇಸ್ ಆಯಿತು ಪೀರಿಯಡ್ಸ್ ಆಗಲೇ ಇಲ್ಲ. ಸೊ ಆಗ ಸ್ವಲ್ಪ ಟೆನ್ಷನ್ ಆಯಿತು. ಬಿಕಾಸ್ ನನಗೆ 28 ಇಯರ್ಸಲ್ಲಿ ಯಾವತ್ತೂ ನನಗೆ ಪೀರಿಯಡ್ಸ್ ಡಿಲೇ ಆಗೋದಾಗಲಿ ಮತ್ತು ಸ್ಕಿಪ್ ಆಗೋದಾಗಲಿ ಯಾವತ್ತೂ ಆಗಿರಲಿಲ್ಲ. ಆನ್ ಟೈಮ್ ಆಗ್ತಿದ್ದೆ ಮತ್ತು ಏನೂ ಬೇರೆದೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ಸ್ವಲ್ಪ ಕನ್ಸರ್ನ್ ಆಗಿ ಡಾಕ್ಟರ್ ಹತ್ರ ಹೋದ್ಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರು. ಸೊ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು ನನಗೆ PCOS ಇದೆ, ಅಂದರೆ ಮೈಲ್ಡಾಗಿ ಸ್ಟಾರ್ಟ್ ಆಗಿದೆ ನಿಮಗೆ ಅಂತ ಹೇಳಿದರು. ಸೊ ನನಗಂತೂ ಫುಲ್ ಟೆನ್ಷನ್ ಆಗಿ ಹೆಂಗಂದರೆ ಏನೋ ನನ್ನ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಫುಲ್ ಟೆನ್ಷನ್. ಯಾರಿಗೇ ಆಗಲಿ ಆಗುತ್ತೆ, ಯಾಕಂದರೆ ಮೊದಲಿಂದನೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಯಾಕೆ ಇದು ಈಗ ಬಂತು, ಯಾಕೆ ನನಗೆ ಬಂತು, ನಾನೇನು ಅಷ್ಟೊಂದು ದಪ್ಪನೂ ಇರಲಿಲ್ಲ, ಏನೂ ಇಲ್ಲ. ಸ್ವಲ್ಪ ಓವರ್ ವೆಯ್ಟ್ ಆಗಿದ್ದೆ ಮದುವೆ ಆದಮೇಲೆ, ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದ್ದೆ ಮತ್ತು ವರ್ಕೌಟ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೆ. ಸೊ ಅದರಿಂದ ಏನಾದರೂ ಬಂತಾ, ಇಲ್ಲ ನಾನು ಏನಕ್ಕೆ ಬಂತು ಅಂತ ತುಂಬಾ ತಲೆ ಕೆಡಿಸ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಏನು ಮಾಡಬೇಕು ಅಂತಲೇ ಗೊತ್ತಾಗಿರಲಿಲ್ಲ. ಆಮೇಲೆ ಡಾಕ್ಟರು ಕೆಲವೊಂದು ಹಾರ್ಮೋನ್ ಟೆಸ್ಟ್ನೆಲ್ಲ ಮಾಡಿದ್ರು. ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡಿ ಒಂದು ಟ್ಯಾಬ್ಲೆಟ್ ಕೊಟ್ಟರು ಪೀರಿಯಡ್ಸ್ ಆಗೋದಕ್ಕೆ. ಈ ಟ್ಯಾಬ್ಲೆಟ್ ತೊಗೊಳ್ಳಿ, ಪೀರಿಯಡ್ಸ್ ಆಗುತ್ತೆ ನೆಕ್ಸ್ಟ್ ಮಂತ್. ಏನಾದ್ರು ಬೇರೆ ಟ್ಯಾಬ್ಲೆಟ್ಸ್ ಏನಾದ್ರು ಕೊಟ್ಟಿದ್ರಾ ಅಂತ ತುಂಬ ಜನ ಕೇಳ್ತಾರೆ, ಅದು PCOD ಇರೋರಿಗೆ. ಬಟ್ ನನಗೆ ಡಾಕ್ಟರ್ ಏನು ಪರ್ಟಿಕ್ಯುಲರಾಗಿ ಏನು ಟ್ಯಾಬ್ಲೆಟ್ಸ್ ಕೊಟ್ಟಿರಲಿಲ್ಲ. ಲೈಕ್ ಬರೀ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ ಕೊಟ್ಟಿದ್ರು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಸಜೆಸ್ಟ್ ಮಾಡಿರಲಿಲ್ಲ ನನಗೆ. ಆ ಪೀರಿಯಡ್ ಸ್ಕಿಪ್ ಆದಾಗ ಬರೀ ಪೀರಿಯಡ್ಸ್ ರೆಗ್ಯುಲೇಟ್ ಮಾಡೋಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದು ಬಿಟ್ಟರೆ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ಸ್ ಕೊಟ್ಟರು, ದಿನ ಬ್ರೇಕ್ಫಾಸ್ಟ್ ಆದಮೇಲೆ ತಿನ್ನಿ ಅಂತ ಹೇಳಿದ್ರು. ಸೊ ಟ್ಯಾಬ್ಲೆಟ್ಸ್ ಎಲ್ಲ ಏನೂ ಇಲ್ಲ. ನನಗೆ ಡಾಕ್ಟರ್ ಮೊದಲೇ ಹೇಳಿದರು, ಲೈಕ್ ಪೀರಿಯಡ್ಸ್ ನೆಕ್ಸ್ಟ್ ಮಂತ್ ಕರೆಕ್ಟಾಗಿ ರೆಗ್ಯುಲರ್ ಆದರೆ 3rd ಡೇ ಬನ್ನಿ ನೀವು ಅಂತ ಹೇಳಿದರು ಹಾಸ್ಪಿಟಲ್ಗೆ. ಸೊ ನಾನು ಪೀರಿಯಡ್ಸ್ ರೆಗ್ಯುಲರಾಗಿ ಆಯಿತು ನನಗೆ. ಸೊ ಏನೂ ಟೆನ್ಷನ್ ಇರಲಿಲ್ಲ. ಸೊ ಅದಾಯ್ತಂತ ಒಂದು ಖುಷಿ ಇತ್ತು. ಸೊ 3rd ಡೇ ಹೋದಾಗ ಡಾಕ್ಟರ್ ಹೇಳಿದ್ರು, ನೀವು 3rd ಡೇ ಪೀರಿಯಡ್ಸ್ ಆಗಿದೆಯಾ ರೆಗ್ಯುಲರ್ ಆಗಿ ಅಂತ ಹೇಳಿದ್ರು. ಹ್ಞೂ ಆಗಿದೆ, ಈಗ 3rd ಡೇ ಇದೆ ಅಂತ ಹೇಳಿದ್ರು. ಸೊ ಡಾಕ್ಟರ್ 3 ಡೇಟ್ಸ್ ಬರ್ಕೊಟ್ರು, ಲೈಕ್ 9th ಡೇ, 12th ಡೇ ಆ್ಯಂಡ್ 14th ಡೇ ಅಂತ ಅನಿಸುತ್ತೆ. ಅಂದರೆ ಪೀರಿಯಡ್ಸ್ ಡೇಯಿಂದ ಹಿಡಿದು ಹೇಳ್ತಿರೋದು ನಾನು. ಸೊ ಇವಾಗ ಪೀರಿಯಡ್ಸ್ ಫಸ್ಟ್ ಡೇಯಿಂದ ಹಿಡಿದು 9th ಡೇಗೆ, 12th ಡೇಗೆ, 13th ಡೇಗೆ ಅನಿಸುತ್ತೆ, 14th ಡೇಗೆ ಬರ್ಕೊಟ್ರು ಡೇಟ್ಸ್. ಈ 3 ಡೇಟ್ಸಲ್ಲಿ ಯಾವ್ದಾದ್ರು ಒಂದು ಡೇಟಲ್ಲಿ ಫಾಲಿಕ್ಯುಲರ್ ಸ್ಟಡಿ ಮಾಡೋಣ. ಸೊ 3 ದಿವಸದಲ್ಲಿ ಯಾವಾಗಾದ್ರು ಒಂದ್ಸತಿ ಸ್ಕ್ಯಾನಿಂಗಿಗೆ ಬನ್ನಿ ಅಂತ ಹೇಳಿದ್ರು. ಸೊ ನಾನು ಓಕೆ, ಇವಾಗಾದ್ರು ಏನೋ ಸರಿ ಹೋಗುತ್ತೇನೋ, ಎಲ್ಲ ಚೆಕಪ್ ಮಾಡಿ ಹೇಳ್ತಾರೇನೋ ಅಂತ ಅಂದ್ಕೊಂಡು ಹೋದೆ. ಬಟ್ ಇಲ್ಲ, ಆಮೇಲೆ ಅವಾಗ 9 ಡೇಸ್ ಆದಮೇಲೆ, ಲೈಕ್ 5 ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ರು. 9th ಡೇ ಪೀರಿಯಡ್ಸಿಂದ ಹಿಡಿದು 9th ಡೇಗೆ ಬನ್ನಿ ಅಂತ ಹೇಳಿದ್ರು. ಸೊ 9th ಡೇಗೆ ಹೋದೆ. 9th ಡೇಗೆ ಹೋದಾಗ ಸ್ಕ್ಯಾನಿಂಗ್ ಮಾಡ್ತಾರೆ, ಲೈಕ್ ಫಾಲಿಕ್ಯುಲರ್ ಸ್ಟಡಿ ಅಂತಾರೆ. ಫಾಲಿಕ್ಯುಲರ್ ಸ್ಟಡಿ ಅಂದರೆ ಏನಂದರೆ, ನಿಮ್ಗೆ ಕರೆಕ್ಟಾಗಿ ಓವ್ಯುಲೇಟ್ ಆಗ್ತಾ ಇದ್ದೀರಾ, ನಿಮ್ಮ ಓವರೀಸಲ್ಲಿ ಕರೆಕ್ಟಾಗಿ ಎಗ್ಸ್ ಫಾರ್ಮೇಷನ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತಾರೆ ನಿಮಗೆ. ಅದು ಚೆಕ್ ಮಾಡೋದು ಏನಕ್ಕೆ ಅಂದರೆ, ಅದೆಲ್ಲ ಎಗ್ ಫಾರ್ಮೇಷನ್ ಕರೆಕ್ಟಾಗಿ ಆಗ್ತಿದ್ರೆ ನಿಮ್ಗೆ ಮುಂದೆ ಪ್ರೆಗ್ನೆನ್ಸಿಗೆ ಏನೂ ಪ್ರಾಬ್ಲಮ್ ಇರಲ್ಲ ಅಂತ ಅರ್ಥ. ಸೊ ನನಗೆ ಹೇಳಿದ್ರು. ಸೊ ನಾನು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಫಾಲಿಕ್ಯುಲರ್ ಸ್ಟಡಿ ಮಾಡಿದ್ರು. ಸೊ 2 ಓವರೀಸಲ್ಲಿ ಎಗ್ ಫಾರ್ಮೇಷನ್ ಕರೆಕ್ಟಾಗಿ ಆಗ್ತಿತ್ತು. ಸೊ ನನಗೆ ಡಾಕ್ಟರು ಹೇಳಿದ್ರು, ಏನೂ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಓವ್ಯುಲೇಟ್ ಆಗ್ತಾ ಇದ್ದೀರಾ, ಎಗ್ಸು ಕೂಡ ಕರೆಕ್ಟಾಗಿ ಫಾರ್ಮ್ ಆಗ್ತಿದೆ, ಬೇರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ನಾನು ಕೇಳಿದೆ, ನಮಗಿರುತ್ತಲ್ಲ ಟೆನ್ಷನು, ಲೈಕ್ ಪ್ರೆಗ್ನೆಂಟ್ ಆದರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ನನಗೆ ಅಂತೆಲ್ಲ ಕೇಳಿದೆ. ಪ್ರೆಗ್ನೆಂಟ್ ಆಗೋದಕ್ಕೆಲ್ಲ ಏನೂ ಪ್ರಾಬ್ಲಮ್ ಇರಲ್ಲ, ಬಟ್ ನೀವೆಲ್ಲ ಪ್ರೆಗ್ನೆಂಟ್ ಆಗಬೇಕಲ್ಲ ಅಂತ ಹೀಗೆ ಹೇಳಿಬಿಟ್ರು ಡಾಕ್ಟರು. ಸೊ ನನಗೆ ಒಂಥರ ಏನು ಹೀಗೆ ಹೇಳಿಬಿಟ್ರಾ, ಯಾಕೆ ಹೀಗೆ ಹೇಳಿದ್ರು ಅಂತ ಒಂಥರ ಫುಲ್ಲು ಸ್ಟ್ರೆಸ್ಸೇ ತಗೋಬಿಟ್ಟೆ.
ಆಮೇಲೆ ಏನಪ್ಪ ಮಾಡೋದು, ಯಾಕೆ ಹಿಂಗೆ ಹೇಳಿದ್ರು ಅಂತ ತುಂಬಾ ಒಂಥರ ಬೇಜಾರಾಯಿತು, ಟೆನ್ಷನ್ ಆಯಿತು. ಏನು ಹಿಂಗೆ ಹೇಳ್ಬಿಟ್ರಲ್ಲ, ಎಲ್ಲ ಸರಿಗಿದೆ ಅಂತ ಹೇಳ್ತಾರೆ, ಮತ್ತು ನೋಡಿದ್ರೆ ಏನೋ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ರಲ್ಲ ಅಂತ ಇದು ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಬಂದೆ. ನಾನು ನಿಮ್ಗೆ ಏನು ಹೇಳಿದ್ರೆ, ನಿಮ್ಗೆ ಯಾರಾದರೂ ಡಾಕ್ಟರಿಂದ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ನಿಮಗೆ ಏನೋ ಸರಿ ಅನ್ನಿಸ್ತಿಲ್ಲ, ಲೈಕ್ ನನಗೇನೋ ಒಂಥರ ಚೆನ್ನಾಗಿರೋ ವೈಬ್ ಸಿಗ್ತಿಲ್ಲ ಅಂದರೆ ದಯವಿಟ್ಟು ಡಾಕ್ಟರ್ನ ಚೇಂಜ್ ಮಾಡಿ. ಇಲ್ಲಾಂದರೆ ನಿಮ್ಗೆ ಮೆಂಟಲಿ ಫಿಸಿಕಲಿ ತುಂಬಾ ವೀಕ್ ಆಗಿ ಹೋಗ್ತೀರಾ. ನಾನು ಮಾಡಿದ ಮೊದಲನೇ ಕೆಲಸ ಇದೆ. ಸೊ ಎಲ್ಲ ಕಡೆ ಸ್ವಲ್ಪ ಗೂಗಲೆಲ್ಲ ಸರ್ಚ್ ಮಾಡಿ ಬೇರೆ ಡಾಕ್ಟರ್ನ ಫೈಂಡ್ ಔಟ್ ಮಾಡಿದೆ. ನಾನು ಮಾಡಿಬಿಟ್ಟು ನೆಕ್ಸ್ಟ್ ಅವ್ರ ಹತ್ರಕ್ಕೆ ಹೋದೆ. ಅವ್ರಿಗೆ ಎಷ್ಟು ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು ಅಂದರೆ ನನಗೆ ನಿಜ ಹೇಳ್ತೀನಿ, ನನಗೊಂಥರ ಅವ್ರ ಹತ್ರ ಹೋದ್ಮೇಲೆ ನನಗೆ ಅರ್ಧ ಕಾಯಿಲೆನೇ ಕಡಿಮೆ ಆಗೋಯ್ತು. ಲೈಕ್ ಯೋಚನೆ ಮಾಡೋದಾಗಲಿ ಅದೆಲ್ಲ ಆಗಲಿ. ಅವ್ರ ಹತ್ರ ಹೋದ್ಮೇಲೆಲ್ಲ ಹೇಳಿದೆ, ನನಗೆ ಈ ಥರ PCOS ಇದೆ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮುಂದಕ್ಕೆ, ಅದು ಇದು ಅಂತೆಲ್ಲ ಕೇಳಿದಾಗ ಅವರು ಒಂದು ನಾರ್ಮಲ್ ಸ್ಕ್ಯಾನಿಂಗ್ ಬರ್ಕೊಟ್ರು. ಇದು ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಮಾಡಿಸ್ದೆ. ಆಮೇಲೆ ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಹೇಳಿದ್ರು. 3 ಬ್ಲಡ್ ಟೆಸ್ಟ್, ಏನಂದರೆ ಶುಗರ್, ಬ್ಲಡ್ ಶುಗರ್, FBS ಮಾಡೋಕ್ಕೆ ಹೇಳು, ಫಾಸ್ಟಿಂಗ್ ಬ್ಲಡ್ ಶುಗರ್ ಮಾಡಿಸ್ಕೊಳ್ಳಿ, ಥೈರಾಯ್ಡ್ ಮಾಡಿಸ್ಕೊಳ್ಳಿ, ಮತ್ತು AMH ಲೆವೆಲ್ ಇಷ್ಟು ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. 3 ನಾರ್ಮಲ್ ಬಂದಿತ್ತು ಎಲ್ಲನೂ. ಆ್ಯಂಡ್ AMH ಕೂಡ ಕರೆಕ್ಟಾಗಿತ್ತು. ಲೈಕ್ 4 ಒಳಗೆ ಇರಬೇಕು, 3ಇಂದ 4 ಒಳಗೆ ಇರಬೇಕು. ನನಗೆ 3.9 ಆ ಥರ ಇತ್ತು. ಸೊ ಡಾಕ್ಟರ್ ಹೇಳಿದ್ರು, ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಪೀರಿಯಡ್ಸ್ ಎಲ್ಲ ರೆಗ್ಯುಲರಾಗಿ ಆಗ್ತಿದ್ದೀರಾ ಅಂತ ಕೇಳಿದ್ರು. ಆಗ್ತಿದ್ದೀನಿ ಅಂತ ಹೇಳಿದೆ. ಮತ್ತು ಯಾಕೆ ಟೆನ್ಷನ್ ತೊಗೋತಿದ್ದೀರಾ, ನೀವು ಯಾವಾಗ ಟೆನ್ಷನ್ ತೊಗೋಬೇಕಂದ್ರೆ ಒಬ್ಬೊಬ್ರು 3 ಮಂತ್ಸ್, 5 ಮಂತ್ಸ್, 6 ಮಂತ್ಸ್ಗೆ ಒಂದು ಸತಿ ಆಗ್ತಾರೆ, ಇಯರ್ಗೆ 2 ಸತಿ 3 ಸತಿ ಆ ಥರ ಆದರೆ ಮಾತ್ರ ನೀವು ಟೆನ್ಷನ್ ತೊಗೋಬೇಕು. ನಿಮ್ಮದು ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಸುಮ್ಮನೆ ಸ್ಟ್ರೆಸ್ ತೊಗೊಬೇಡಿ, ಆರಾಮಾಗಿ ವರ್ಕೌಟ್ ಮಾಡಿ, ವೆಯ್ಟ್ ಇನ್ನೂ ರಿಡ್ಯೂಸ್ ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದ್ರೂ ಪರವಾಗಿಲ್ಲ, ಬ್ಯಾಲೆನ್ಸ್ಡ್ ಮೀಲ್ ತಿನ್ನಿ ಅಂತ ಹೇಳಿದ್ರು. ಬ್ಯಾಲೆನ್ಸ್ಡ್ ಮೀಲ್ ಹೆಂಗೆ ಅಂದರೆ, ನೀವು ಇವಾಗ ಇಷ್ಟು ರೈಸ್ ತೊಗೊಂಡ್ರೆ ಇಷ್ಟು ಪಲ್ಯ ತೊಗೊಳ್ಳಿ, ಇಲ್ಲ ಇಷ್ಟು ಪಲ್ಯ ತೊಗೊಂಡ್ರೆ ಒಂದು ಸ್ವಲ್ಪ 1 ಇಲ್ಲ 2 ಚಪಾತಿ ಆ ಥರ ತೊಗೊಳ್ಳೋದು, ಆ ಥರ ಮಾಡಿ ಅಂತೆಲ್ಲ ಹೇಳಿದ್ರು. ಸೊ ನಾನು ಅದೇ ರೀತಿ ಫಾಲೋ ಮಾಡಿಕೊಂಡು ಬಂದೆ. ಸೊ ಅವ್ರ ಹತ್ರ ಹೋದ್ಮೇಲೆ ನನಗೊಂಥರ ಫುಲ್ ರಿಲೀಫ್ ಸಿಕ್ತು. ಆ ಡಾಕ್ಟರ್ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಿಮಗೆ ಹೇಳ್ತೀನಿ ಆ ಡಾಕ್ಟರು ಏನು, ಎಲ್ಲಿದ್ದಾರೆ ಅಂತ. ಸೊ ನನಗೆ ಅವ್ರ ಹತ್ರ ಹೋದ್ಮೇಲೆ ತುಂಬ ಯೂಸ್ ಆಯಿತು. ಈಗೊಂದು ಫೋಟೋ ತೋರಿಸ್ತೀನಿ ನೋಡಿ. ನಾನು ಮೊದಲು ಹೀಗಾಗೋಗಿದ್ದೆ. ಸೊ ತುಂಬಾ ದಪ್ಪ ಆಗೋಗಿದ್ದೆ ಮದುವೆ ಆದಮೇಲೆ. ಲೈಕ್ ಸ್ಕಿನ್ನು, ಹೇರ್ಸು ಎಲ್ಲನೂ ಹಾಳಾಗಿತ್ತು. ಒಂಥರ ಇಲ್ಲೆಲ್ಲ ಕಪ್ಪಗೆ, ಇಲ್ಲಿ ಹತ್ರ ಎಲ್ಲ ಕಪ್ಪಗೆ ಆ ಥರದೆಲ್ಲ ಬರೋದು ಸ್ಟಾರ್ಟ್ ಆಗಿತ್ತು. ಸೊ ಒಂದ್ಸತಿ ವೆಯ್ಟ್ ಲಾಸ್ ಆದಮೇಲೆ ನೀವೇ ನೋಡ್ಬೋದು ಸ್ಕಿನ್ನೆಲ್ಲ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಅಷ್ಟೇ, ವೆಯ್ಟ್ ಲಾಸ್ ಮಾಡಿ ಹೆಲ್ದಿ ಊಟ ತಿಂದರೆ ಕರೆಕ್ಟಾಗಿ ಆಗೇ ಆಗುತ್ತೆ. ನೀವು ಮೇಲಿಂದ ಏನೇ ಕ್ರೀಮ್ಸ್ ಹಚ್ಕೊಂಡ್ರೂ ಯೂಸ್ ಇಲ್ಲ, ಒಳಗಿಂದ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಅದು ಒಂದ್ಸತಿ ಸರಿ ಹೋದರೆ ಈ ಗ್ಲೋ ನಿಮಗೆ ಫಾರ್ ಎವರ್ ಹಾಗೇ ಇರುತ್ತೆ. ಇದಕ್ಕೇನು ನಿಮಗೆ ಎಕ್ಸ್ಟ್ರಾ ತುಂಬ ಏನು ಮಾಡ್ಸೋದು ಬೇಕಾಗಿರಲ್ಲ. ಸೊ ಡಯಟ್ ಎಲ್ಲ ಸರಿ ಮಾಡಿ ವೆಯ್ಟ್ ಲಾಸ್ ಮಾಡಿ. ಇದು ನನ್ನ PCOS ಜರ್ನಿ ಆಗಿತ್ತು. ಸೊ ಇದನ್ನು ನಾನು ಆಲ್ಮೋಸ್ಟ್ 1.5 ಇಯರಿಂದ ಕಂಟಿನ್ಯೂ ಮಾಡಿದ್ದೀನಿ. ಡಯಟ್ ಮಾಡೋದಾಗಲಿ, ಆಮೇಲೆ ವಾಕ್ ಮಾಡೋದಾಗಲಿ, ಏನಾದರೂ ಎಕ್ಸಸೈಸಸ್ ಮಾಡೋದಾಗಲಿ ಎಲ್ಲ ರೆಗ್ಯುಲರಾಗಿ ಮಾಡ್ತಿರೋದ್ರಿಂದ ನನಗೆ ಆಲ್ಮೋಸ್ಟ್ 1.5 ಇಯರ್ಸಿಂದ ಒಂದು ದಿವಸನೂ ನನ್ನ ಪೀರಿಯಡ್ ಸ್ಕಿಪ್ಪೇ ಆಗಿಲ್ಲ, ಕರೆಕ್ಟಾಗಿ ಆಗ್ತಿದ್ದೀನಿ. ಹೇರ್ ಫಾಲ್ ಕೂಡ ಕಡಿಮೆ ಆಯಿತು. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆಗಿ ಪೀರಿಯಡ್ಸ್ ಆಗಿಲ್ಲ ಅಂದರೆ ತುಂಬ ಹೇರ್ ಫಾಲ್ ಆಗೋದಾಗಲಿ, ಮುಖದಲ್ಲೆಲ್ಲ ಒಂಥರ ಪಿಂಪಲ್ಸ್ ಬರೋದಾಗಲಿ, ಇದೆಲ್ಲ ತುಂಬ ಆಗಿತ್ತು. ನಿಮಗೂ ಗೊತ್ತು, ನಿಮಗೂ ಆಗಿರ್ಬೋದು, ಯಾರು PCOS ಇರೋರಿಗೆ. ನನಗೂ ತುಂಬ ಆಗಿತ್ತು. ಮತ್ತು ಹೊಟ್ಟೆ ಬ್ಲೋಟಿಂಗ್ ಬರೋದಾಗಲಿ ಅದೆಲ್ಲ ತುಂಬ ಆಗ್ತಿತ್ತು. ಬಟ್ ಇವಾಗ ಒಂದು ಸರ್ತಿ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿ ಆದಮೇಲೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ. ಸೊ ಹೀಗೆ ಯಾರೇ ಕೂಡ ಆಗಲಿ ಏನಾದ್ರು ಈ ಥರ ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ಕೋಬೋದು, ಇದೇನು ದೊಡ್ಡ ಇಶ್ಯೂನೇ ಅಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದಾಗ PCOS ಇದ್ದಾಗ ಫಸ್ಟ್ ಒಂದು ಸತಿ ಮಾಡಿಸಿದ್ದೆ. ಮತ್ತು 1 ಇಯರ್ ಆದಮೇಲೆ ಸ್ಕ್ಯಾನಿಂಗ್ ಮಾಡಿಸಿದ್ರೆ ನನಗೆ 2 ಓವರೀಸಲ್ಲಿ ಸಿಸ್ಟ್ ಇತ್ತು. ನೋಡಿದ್ರೆ ರೈಟ್ ಓವರಿಲಿ ಇರೋ ಸಿಸ್ಟ್ ಎಲ್ಲ ಹೊಟ್ಟೆ ಹೋಗಿದ್ದೆ, ಬರೀ ಲೆಫ್ಟಲ್ಲಿ ಮಾತ್ರ ಇತ್ತು. ಸೊ ಅದು ಒಂಥರ ಫುಲ್ ಖುಷಿ ಆಯ್ತು. ಏನಿದು ಬರೀ ಲೆಫ್ಟ್ ಸೈಡ್ ಇದೆಯಾ, ರೈಟ್ ಸೈಡೆಲ್ಲ ಫುಲ್ ಕಂಪ್ಲೀಟಾಗಿ ಸಿಸ್ಟ್ಗಳೇ ಹೊಟ್ಟೋಗಿದೆಯಾ, ಹೆಂಗಿದು ಅಂತೆಲ್ಲ ಒಂಥರ ಫುಲ್ ಖುಷಿನೇ ಆಗೋಯ್ತು ನನಗೆ. ಅದೇ ಹೇಳಲ್ವ, ಓವರ್ ನೈಟ್ ಏನೂ ಆಗಲ್ಲ, ನೀವು ಕನ್ಸಿಸ್ಟೆನ್ಸಿಯಿಂದ ಎಲ್ಲನೂ ಮಾಡಬೇಕು. ರೆಗ್ಯುಲರಾಗಿ ವರ್ಕೌಟ್ ಆಗಲಿ, ಹೆಲ್ದಿ ತಿನ್ನೋದಾಗಲಿ, ಸ್ಟ್ರೆಸ್ ಜಾಸ್ತಿ ತಗೋಬೇಡಿ. ಇದೆಲ್ಲ ಮಾಡೋದ್ರಿಂದ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು.
ಇನ್ನು ನಾನು ಕೆಲವೊಂದು ರೆಸಿಪೀಸ್ ಎಲ್ಲ ಹೇಳ್ತೀನಿ. ಆ ಡ್ರೈ ಫ್ರೂಟ್ಸ್ ಉಂಡೆ ಆಗಲಿ ಹೇಗೆ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊತೀನಿ. ಆ ಸಿನಮನ್ ವಾಟರ್ ಆಗಲಿ, ಜೀರಾ ವಾಟರ್ ಆಗಲಿ, ಧನಿಯಾ ವಾಟರ್ ಆಗಲಿ ಇದೆಲ್ಲ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಹೊಟ್ಟೆಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇದೆಲ್ಲ ಸಿನಮನ್ ವಾಟರ್ ಎಲ್ಲ ಅದೇನಾಗುತ್ತೆ, ಚಕ್ಕೆ ವಾಟರ್ ಎಲ್ಲ ನಮ್ಮ ಹಾರ್ಮೋನ್ಸ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಪೀರಿಯಡ್ಸ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ತುಂಬ. ಆಮೇಲೆ ಮೆಂತ್ಯ ನೈಟ್ ಸೋಪ್ ಮಾಡಿಬಿಟ್ಟು ಬೆಳಗ್ಗೆ ಆ ನೀರನ್ನ ಕುಡೀರಿ. ಈ ಥರದ್ದೆಲ್ಲ ಒಂದೊಂದೇ ಮಾಡಿ ಒಂದೊಂದು ದಿವಸಕ್ಕೆ ಒಂದೊಂದು ಈ ಥರ ಟೀ ಮಾಡ್ಕೊಳ್ಳಿ. ಬೆಳಗ್ಗೆ ಜಿಂಜರ್ ಟೀ, ಒಂದೊಂದು ದಿವಸ ಲೆಮನ್ ಟೀ, ಈ ಥರದ್ದೆಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಪಪ್ಪಾಯ, ಪೈನಾಪಲ್ ಅದೆಲ್ಲ ತುಂಬ ಒಳ್ಳೆಯದು ಈ ಥರ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರಿಗೆ, ರೆಗ್ಯುಲರಾಗಿ ಆಗದೆ ಇರೋರಿಗೆ. ದಿನ ಒಂದು ಚಿಕ್ಕ ಬೌಲ್ ತಿನ್ನಿ. ಪಪ್ಪಾಯ ಎಲ್ಲ ತುಂಬ ಒಳ್ಳೆಯದು. ಸೊ ಹೀಗೆ ಇದು ನನ್ನ PCOS ಜರ್ನಿ ಆಗಿತ್ತು. ಹೀಗೆ ನಾನೆಲ್ಲ ರೆಗ್ಯುಲೇಟ್ ಮಾಡಿಕೊಂಡೆ ಕರೆಕ್ಟಾಗಿ ಹಿಂಗೆ ಏನು ಅಂತೆಲ್ಲ ಹೇಳಿದ್ದೀನಿ. ಇದೇನು ದೊಡ್ಡ ಇಶ್ಯೂ ಅಲ್ಲ. ನಾನು ತುಂಬ ದೊಡ್ಡ ಇಶ್ಯೂ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡು ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಬಟ್ ಒಂದ್ಸತಿ ಸರಿ ಹೋದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. 1 ಮಂತ್ ಕರೆಕ್ಟಾಗಿ ಪೀರಿಯಡ್ಸ್ ಆದಮೇಲೆ ಹೀಗೆ ಮಾಡೋದಕ್ಕೆ ನಾನು ಹಿಂಗೆ ಆಗಿದ್ದು ಅಂತೆಲ್ಲ ಬರುತ್ತೆ. ಮತ್ತು ಹಳದಿನೂ ಅಷ್ಟೇ ಜಾಸ್ತಿ ತಿನ್ನಿ. ಅರ್ಶಿನನೆಲ್ಲ ಬೆಳಗ್ಗೆ ಟೀ ಕುಡಿಬೇಕಾದ್ರೆ ಸ್ವಲ್ಪ ಅರ್ಶಿನ ಹಾಕ್ಕೊಳ್ಳಿ. ಲೆಮನ್ ವಾಟರ್ಗಾಗಲಿ, ಜೀರಾ ವಾಟರ್ ಎಲ್ಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ಳಿ. ನಾನು ಅರ್ಶಿನ ಎಲ್ಲ ಆಚೆ ಕಡೆ ತಿನ್ನೋದೇ ಇಲ್ಲ. ನಾನು ಆಲ್ಮೋಸ್ಟ್ ಈ ಅರ್ಶಿನದ ಕೊಂಬು ತಂದು ಮನೇಲೇ ಕುಟ್ಟಿ ಅದನ್ನೇ ಪುಡಿ ಮಾಡ್ಕೋತೀನಿ ಮಿಕ್ಸಿಲಿ, ಅದನ್ನೇ ಯೂಸ್ ಮಾಡೋದು. ಸೊ ನೀವು ಹಾಗೆ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಬಿಕಾಸ್ ಆಚೆ ಕಡೆ ಸಿಗೋದೆಲ್ಲ ತುಂಬ ಕಲಬೆರಕೆ ಇರೋದು ಸಿಗುತ್ತೆ. ಸೊ ಅದು ಒಳ್ಳೇದಲ್ಲ. ಸೊ ಈ ಥರ ಒಂದೊಂದೇ ಟೀ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಫುಲ್ ನಾನು ಏನೇನು ಕುಡಿತೀನಿ, ಟೀ ಎಲ್ಲ ಎಷ್ಟು ಥರದ ಟೀ ಮಾಡ್ಕೊಂಡು ಕುಡಿಬೋದು, ಬೆಳಗ್ಗೆ ಹೊತ್ತು ಕಷಾಯ ಥರ ಎಲ್ಲ ಏನು ಮಾಡ್ಬೋದು, ಆಮೇಲೆ ಊಟ ಎಲ್ಲ ಹೇಗೆ ತಿಂತೀನಿ, ಯಾವ ಥರ ತಿನ್ನಬೇಕು, ಆಮೇಲೆ ಡ್ರೈ ಫ್ರೂಟ್ಸ್ ಉಂಡೆ ಹೇಗೆ ಮಾಡೋದು ಅದೆಲ್ಲ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇದು ನನ್ನ PCOS ಜರ್ನಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಆನ್ಸರ್ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. Thanks for watching. Bye.